ವಿಮಾನ ಪತನ ದುರಂತ ಏನಾಗಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಅತಿ ದೊಡ್ಡ ವಿಮಾನ ಅಪಘಾತ ಇದು. ಟೇಕ್ ಆಫ್ ಆಗಿದ್ದ ವಿಮಾನ ಪತನ ಆಗಿದ್ದು ಹೇಗೆ? ಕೊನೆಯ ಕ್ಷಣದ ದೃಶ್ಯ ಲಭ್ಯವಾಗ್ತಾ ಇದೆ. ಕೊನೆಯ ಕ್ಷಣದ ದೃಶ್ಯ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಅತಿ ದೊಡ್ಡ ವಿಮಾನ ಅಪಘಾತ ಏನಾಗಿದೆ ಅದರ ಕೊನೆಯ ಕ್ಷಣದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ದೃಶ್ಯವನ್ನು ನೋಡಿ ಹೇಗಿದೆ ಅಂತ. ಕೊನೆಯ ಕ್ಷಣದ ದೃಶ್ಯ ಇದು. ಸೊ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನ ಅಪಘಾತ ಆಗಂತ ವಿಮಾನ ಏನಿದೆ ಅದರ ಕೊನೆಯ ಕ್ಷಣದ ದೃಶ್ಯಾವಳಿಗಳು ನಿಮ್ಗೆ ತೋರಿಸ್ತಾ ಇದ್ದೀವಿ. ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ ನಂತರ ಮೇಲ್ಗಡೆಗೆ ಹೋಗುತ್ತೆ ವಿಮಾನ. ಯಾವಾಗಿದ್ರು ಕೂಡ ಇದು ಫ್ಲ್ಯಾಟ್ ಆಗಿ ಹೋಗೋಕ್ಕೆ ಶುರು ಮಾಡುತ್ತೆ. ನೋಡಿ, ಫ್ಲ್ಯಾಟ್ ಆಗಿ ಹೋಗುತ್ತೆ. ಫ್ಲ್ಯಾಟ್ ಆಗಿ ಹೋಗಿ ಮೇಲ್ಗಡೆಗೆ ಹೋಗೋದೇ ಇಲ್ಲ. ಅದು ಸಮಾನಾಂತರವಾಗಿ ಭೂಮಿಗೆ ಸಮಾನಾಂತರವಾಗಿ ಹಾರಾಟ ಮಾಡುತ್ತೆ. ಆಮೇಲೆ ಏಕಾಏಕಿಯಾಗಿ ಡೌನ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಅಲ್ಲೇ ನೋಡಿ, ಅಲ್ಲಿ ಡೈರೆಕ್ಟಾಗಿ ಬಂದು ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ನೋಡಿ, ಅಲ್ಲಿ ಮೇಡೆ ಮೇಡೆ ಅಂತ ಹೇಳ್ತಾ ಇದ್ದಿದ್ದು ಅದೇ. ಮೇಲ್ಗಡೆಗೆ ಹೋಗೋಕ್ಕೆ ಆಗಲಿಲ್ಲ. ಅದು ಅಲ್ಲೊಳಗಡೆ ಇರೋರೆಲ್ಲ ಮೇಲ್ಗಡೆಗೆ ಹೋಗೋ ಪರಿಸ್ಥಿತಿ ಆಗೋಯ್ತದು. ಮೇಲ್ಗಡೆಗೆ ಹೋಗೋಕ್ಕಾಗಿಲ್ಲ ವಿಮಾನಕ್ಕೆ. ಟೇಕ್ ಆಫ್ ಆಗಿ ಸೀದಾ ಬಂದು ಅಪ್ಪಳಿಸುತ್ತೆ ನೇರವಾಗಿ. ಈ ದೃಶ್ಯಾವಳಿಗಳನ್ನು ನೋಡಿ, ಸಿ ಕ್ಯಾಮ್ರಾ ದೃಶ್ಯಾವಳಿಗಳು ಅನಿಸ್ತಾ ಇದೆ ಇದು. ಸೊ ಅಲ್ಲಿಂದ ಈ ರೀತಿಯಾದಂಥ ಸಮಸ್ಯೆ ಆಗಿರೋದು. ಟೇಕ್ ಆಫ್ ಆಗುತ್ತೆ, ಅದು ವಿಮಾನ ಹೋಗುತ್ತೆ. ಅಲ್ಲಿ ನೋಡಿ, ಟೇಕ್ ಆಫ್ ಆಗುವಂಥದ್ದು ಸ್ಪೀಡು ಕಡಿಮೆ ಇತ್ತಾ ಏನು ಅಂತೇಳಿ. ಆಮೇಲೆ ಮೇಲ್ಗಡೆಗೆ ಅಪ್ ಹೋಗಲೇ ಇಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಹಾಗೆ ಅನಿಸ್ತಾ ಇದೆ ಆ ದೃಶ್ಯಗಳು. ಅಲ್ಲಿ ಕಾಣಿಸುತ್ತೆ ನೋಡಿ ಹೇಗೆ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಕೆಳಗಡೆಗೆ ಬಿದ್ದು. पूरा ही गया होगा कोई बस मतलब निसवार कितनी थी गई पूरा ही गया होगा कोई बस मतलब निसवार कितनी थी गई पूरा ही गया होगा कोई बस ಸೊ ಅಷ್ಟೆಲ್ಲ ಆದಾಗಲೂ ಕೂಡ ಅದರಲ್ಲಿ ಆ ವ್ಯಕ್ತಿಯೊಬ್ಬರು ಯಾರೋ ಬದುಕಿದ್ರು ಅಂತ ಹೇಳ್ತಾರಲ್ಲ. ಎಲ್ಲಿ ಬದುಕಿದ್ರು ಅವರು ಇಡೀ ಇನ್ಸಿಡೆಂಟಲ್ಲಿ ಕಾಣಿಸ್ತಾ ಇದ್ದಾಗ? ಅದಂತೂ ವೆರಿ ಸರ್ಪ್ರೈಸಿಂಗ್. ಇದಂತೂ ನೋಡಿ ಹೆಂಗಿದೆ ಅಂತ ಹೇಳಿ. ಆಮೇಲೆ ಫುಲ್ ಫ್ಯೂಯಲ್ ಇರುತ್ತೆ. ಅದು ಅಹಮದಾಬಾದಿಂದ ಲಂಡನ್ನಿಗೆ ಹೋಗಿ ಪ್ರಯಾಣವನ್ನು ಮಾಡಬೇಕು. ಸೊ ಅದಕ್ಕೆ ಫುಲ್ ಟ್ಯಾಂಕನ್ನು ಮಾಡಿಟ್ಟಿರ್ತಾರೆ. ಆ ಪರಿಸ್ಥಿತಿಯಲ್ಲಿದ್ದಾಗ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿ ಹೋಗಿದೆ ದೇಹಗಳು. ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಚಾವಾಗ್ತಾನೆ. ಈ ದೃಶ್ಯ ನೋಡಿ. ಟೇಕ್ ಆಫ್ ಆಗುವಂಥ ವಿಮಾನಗಳು ಹೇಗಿರುತ್ತೆ? ಇದು ಒಳ್ಳೆ ಆರಾಮಾಗಿ ಹೋಗ್ತಾ ಇರೋಂಗಿದೆ ನೋಡಿ. ಅಲ್ಲಿ ಹೋಗುತ್ತೆ, ಮೇಲೆ ಹೋಗೋದೇ ಇಲ್ಲ ವಿಮಾನ. ಸೀದಾ ಬರುತ್ತೆ, ಮತ್ತು ಡೌನ್ ಆಗುತ್ತೆ. ಏನೋ ಪ್ರಾಬ್ಲಮ್ ಆಗಿದೆ ಅದ್ರಲ್ಲಿ, ಡೆಫಿನೆಟ್ಲಿ ಪ್ರಾಬ್ಲಮ್ ಆಗಿದೆ. ಆಮೇಲೆ ಸೀದಾ ಬಂದು ಅಲ್ಲಿ ಕಟ್ಟಡದ ಮೇಲೆ, ಎರಡು ಕಟ್ಟಡಗಳ ಮಧ್ಯ ಮೇಲೆ ಬಿದ್ದೋಗ್ಬಿಡುತ್ತೆ. ಅದರ ಮಧ್ಯದಲ್ಲಿ ಇಲ್ಲೊಡಿ ಒಬ್ಬ ಬಚಾವಾಗ್ತಾನೆ. ಹೆಂಗೆ ಅಂತ ಈಗಲೂ ಅರ್ಥ ಆಗಲಿಲ್ಲ ನನಗೆ. ಹಿಂಗೆ ಬಂದು ನೇರವಾಗಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹತ್ಕೊಂಡು ಉರಿಯುತ್ತೆ. ಅದು ನಾರ್ಮಲ್ ನೀವೆಲ್ಲ ಬೈಕಿಗೆ ಹಾಕೋ ಪೆಟ್ರೋಲ್ ಅಲ್ಲ ಅದು. ಅದಕ್ಕೆ ಫ್ಯೂಯಲ್ ಬೇರೆ ಇರುತ್ತೆ. ನೀವು ಕಾರು ಇದಕ್ಕೆ ಬೈಕಿಗೆಲ್ಲ ಹಾಕ್ಕೊಳ್ಳುವಂಥ ಪೆಟ್ರೋಲ್ ಅಲ್ಲ, ಅದು ಬೇರೆಯೇ ಇರುತ್ತೆ ಇದಕ್ಕೆ. ಅದಕ್ಕಿಂತಲೂ ಹೈಯರ್ ವರ್ಷನ್, ಬೇಗ ಸ್ಪಾರ್ಕ್ ಆಗೋಗ್ಬಿಡುತ್ತೆ. ಅಲ್ಲಿ ನೋಡಿ, ಇಷ್ಟೆಲ್ಲ ಕ್ಲಿಯರ್ ಆಗಿದೆ. ಏನಾಯ್ತು ಅದಕ್ಕೆ? ಯಾಕೆ ಹಿಂಗಾಯಿತು? ಸಮಥಿಂಗ್ ವೆಂಟ್ ರಾಂಗ್ ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಒಳಗಡೆನೇನೋ ಆಗಿದೆ ಅದು. ಅಥವಾ ಅಲ್ಲಿ ಬರ್ಡ್ ವಿಚಾರದಲ್ಲಿ ಹೇಳ್ತಾ ಇದ್ರು ಅನೇಕ ತಂತ್ರಜ್ಞರು. ಅವರು ಯಾರು ಕೂಡ ಅಲ್ಲೇನು ಪಕ್ಷಿ ಯಾವುದು ಕೂಡ ಬಂದಂಗೂ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಅದು ನೋಡ್ತಾ ಇದ್ದಾಗ ಪಕ್ಷಿ ಎಲ್ಲಾದರೂ ಆಗಿದೆಯಾ? ಯಾಕಂದರೆ ಅದು ಬಂದಾಗ ಅದರದ್ದು ಇದಿರುತ್ತೆ ಅಲ್ವಾ ಫ್ಯಾನಲ್ಲಿ. ಹಾಗಾಗಿ ಇಂಜಿನಿಗೆ ಏನಾದ್ರು ಸಮಸ್ಯೆ ಆಗಿಬಿಟ್ಟಿರುತ್ತೆ. ಅದಾದಾಗಲೂ ಕೂಡ ಬೋಯಿಂಗಿಗೆ 2 ಇಂಜಿನ್ ಇರುತ್ತಂತೆ. ಸೊ ಒಂದೇನಾದರೂ ಇಂಜಿನ್ ಸಮಸ್ಯೆ ಆದ್ರೂ ಇನ್ನೊಂದು ಇಂಜಿನಲ್ಲಿ ಲ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಹೋಗೋಕ್ಕಂತೂ ಆಗೋದಿಲ್ಲ. ಲ್ಯಾಂಡ್ ಮಾಡೋವರೆಗೂ ಕೂಡ ಅದು ಅವಕಾಶ ಆಗುತ್ತೆ ಅಂತಿದ್ದಾರೆ. ಬಟ್ ಇಲ್ಲಿ ಯಾವುದೂ ಆಗಿಲ್ಲ. ಹೆಂಗಾಯಿತು ಗೊತ್ತಿಲ್ಲ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ಮೇಲೆ ಅದರಲ್ಲಿ ಒಂದಿಷ್ಟು ಕ್ಲಿಯರ್ ಪಿಕ್ಚರ್ ಸಿಗ್ಬೋದು. ಆಮೇಲೆ ಜೊತೆಗೆ ATC ಜೊತೆಗೆ ಏನು ಕಮ್ಯುನಿಕೇಷನ್ ಮಾಡ್ತಾಯಿದ್ರು ಅನ್ನೋದ್ರ ಗೊತ್ತಾಗುತ್ತೆ. ಕೊನೆಯ ಕ್ಷಣಗಳಲ್ಲಿ ಅವರೆಲ್ಲ ಏನು ಹೇಳ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ. ಅವೆಲ್ಲ ಆದಮೇಲೆ ಕ್ಲಿಯರ್ ಒಂದು ಪಿಕ್ಚರ್ ಸಿಗುತ್ತೆ. ಈಗ ಸದ್ಯಕ್ಕಂತೂ ಹಾಗಾಯಿತು ಹೀಗಾಯಿತು ಇವುಗಳನ್ನೇ ಕೇಳುವಂಥ ಪರಿಸ್ಥಿತಿ. ಬಟ್ ಡೆತ್ ಆಗಿರೋದಂತೂ
ಆಗಿದೆ ನೋಡಿ. ಮೇಲ್ಗಡೆ ಹೋಗೋದೇ ಇಲ್ಲ, ಅದು ಸೀದಾ ಬರುತ್ತೆ, ಫ್ಲ್ಯಾಟಾಗಿ ಹೋಗುತ್ತೆ, ಡೌನ್ ಡಮಾರ್. ಅಲ್ಲಿ ವಿಮಾನ ಮೇಲೆ ಹೋಗ್ಲಾರ್ದೆ ವಿಮಾನದಲ್ಲಿರೋರ್ನೆಲ್ಲ ಮೇಲಕ್ಕೆ ಕಳಿಸ್ಬಿಡುವಂಗಾಯ್ತು ಈ ಪರಿಸ್ಥಿತಿ. ಎಂಥ ದುರಂತ ರೀ, ಅತಿ ದೊಡ್ಡ ದುರಂತ ಇದು ಭಾರತ ದೇಶದಲ್ಲಿ. ಇಷ್ಟೊಂದು ಜನ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದೇ ಇರಲಿಲ್ಲ ಭಾರತದಲ್ಲಿ. ಅಹಮದಾಬಾದ್ನ ವಿಮಾನ ಅಪಘಾತ ಆದಂತಹ ದೃಶ್ಯಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಟೇಕ್ ಆಫ್ ಆಗಿ ಕೆಲವು ಕ್ಷಣಗಳಲ್ಲಿ, ನಿಮಿಷಗಳಲ್ಲಿ ವಿಮಾನ ಪತನವಾಗುವಂತಹ ದೃಶ್ಯಗಳಿವೆ ನೋಡಿ. ಅಲ್ಲಿ ಅದರದ್ದು ಆ ದೃಶ್ಯಗಳೇ ನಿಮಗೆ ಹೇಳುತ್ತೆ, ಸಾರಿ ಹೇಳ್ತಾ ಇದೆ ಯಾವುದು ಸರಿ ಇರಲಿಲ್ಲ ಅಲ್ಲಿ ಅಂತ, ಏನೂ ಸರಿ ಇರಲಿಲ್ಲ ಅಂತ ಹೇಳಿ. ಬಟ್ ಅದರಲ್ಲಿ ಇಬ್ಬರೂ ಕೂಡ ಪೈಲಟ್ ಮತ್ತು ಕೋ ಪೈಲಟ್ ಇಬ್ಬರೂ ಕೂಡ ಚೆನ್ನಾಗೇ ಇರುವಂಥವ್ರು. 8,200 ಗಂಟೆ ಫ್ಲೈ ಮಾಡಿರುವಂತಹ ಪೈಲಟು, ಇನ್ನೊಂದು ಕಡೆಗೆ 1,100 ಗಂಟೆ ಫ್ಲೈ ಮಾಡಿರುವಂಥ ಕೋ ಪೈಲಟು. ಇಷ್ಟೆಲ್ಲ ಇದ್ದಾಗಲೂ ಕೂಡ ಯಾಕೆ ಹಿಂಗಾಗೋಯ್ತು ಈ ಫ್ಲೈಟದ ಕತೆ? ಅವ್ರು ಹೇಳ್ತಾ ಇದ್ರು 6 ತಿಂಗಳು ಹಿಂದೆನೂ ಇದೇ ರೀತಿಯಾದಂಥ ಸ್ವಲ್ಪ ಸಮಸ್ಯೆ ಆಗಿತ್ತು, ಅದರಲ್ಲಿ ತಾಂತ್ರಿಕ ದೋಷ ಆಗಿತ್ತು, ಅದನ್ನೆಲ್ಲ ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅದಾದಮೇಲೂ ಫ್ಲೈ ಆಗಿರುತ್ತೆ ಅಲ್ಲ ಈ ವಿಮಾನ, ಅದಾದಮೇಲೆ 6 ತಿಂಗಳು ಖಾಲಿ ಇಟ್ಬಿಟ್ಟು ಇವತ್ತೇ ಓಡಿಸಿರೋದಿಲ್ವಲ್ಲ. ಕಣ್ಣು ತೆಗೆಯುವಷ್ಟರಲ್ಲಿ ವಿಮಾನ ಪತನ ಆಗೋಗುತ್ತೆ, ಬೆಂಕಿ ಹತ್ಕೊಂಡು ಸುಟ್ಟು ಕರಕಲಾಗ್ತಾರೆ ಒಳಗಡೆ ಇರೋರು. ಅದ್ರ ಮಧ್ಯದಲ್ಲೂ ಒಬ್ಬ ವ್ಯಕ್ತಿ 11ನೇ ಸೀಟ್ ನಂಬರು, ಎ ನಂಬರು 11A ಸೀಟ್ನಲ್ಲಿರುವಂಥ ವ್ಯಕ್ತಿ ಬಚಾವಾಗ್ತಾನೆ. ಹೆಂಗೆ ಇದು ಮಿರಾಕಲ್, ಒಂದು ರೀತಿ ವಿಚಿತ್ರವಾಗಿ ಆಗೋಗ್ಬಿಟ್ಟಿದೆ ಈ ಅಪಘಾತ. ಸಾಮಾನ್ಯವಾಗಿ ವಿಮಾನ ದುರಂತಗಳು ಸಂಭವಿಸಿರುವಂಥದ್ದು ಲ್ಯಾಂಡಿಂಗ್ ಟೈಮಲ್ಲಿ ಆಗತ್ವೆ ಅಂತ ಹೇಳ್ತಾರೆ. ಆಗಿರುವಂಥ ಅನೇಕ ಘಟನೆಗಳು ಕೂಡ ಲ್ಯಾಂಡಿಂಗ್ ಟೈಮಲ್ಲೇ ಆಗಿರೋದಿದೆ. ಆದರೆ ಇಲ್ಲಿ ಟೇಕ್ ಆಫ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅನಾಹುತ ಆಗಿದೆ ಅಂತಂದರೆ ಬಹಳ ಆಶ್ಚರ್ಯವನ್ನುಂಟು ಮಾಡುತ್ತೆ. ಶಾಕಿಂಗ್, ಇಸ್ ವೆರಿ ಶಾಕಿಂಗ್. ನೋಡಿ ಹೆಂಗೆ ಹತ್ತಿದ ತಕ್ಷಣ ಹೆಂಗೆ ಬೆಂಕಿ ಹತ್ಕೊಂಡು ಸುಟ್ಟು ಹೋಗುತ್ತೆ ಅಂತ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ವಿಚಿತ್ರವಾಗಿ ಅನಿಸುತ್ತೆ. ಇದರ ಮಧ್ಯದಲ್ಲೂ ಒಬ್ಬ ವ್ಯಕ್ತಿ ಬಚಾವಾಗಿ ಬರ್ತಾನೆ. ಏನಾಯಿತು ಅನ್ನೋದಕ್ಕೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಅಂತ ಕಾಣಿಸುತ್ತೆ. ಇದು ವೆರಿ ಶಾಕಿಂಗ್ ಅಲ್ವಾ? ಇದು ಈ ಥರ ಟೇಕ್ ಆಫ್ ಆಗಿ ಒಂದೇ ಸಮಾನಾಂತರವಾಗಿ ಹೋಗುತ್ತೆ, ಸೀದಾ ಬಂದು ಬಿದ್ದೋಗ್ಬಿಡುತ್ತೆ ಅಂದಾಗ. ಖಂಡಿತ ಅರುಣ್, ಯಾಕಂದರೆ ಪ್ರಮುಖವಾಗಿ ಈಗ ಬದುಕುಳಿದಿರೋಂಥ ಪವಾಡ ಸದೃಶವಾಗಿ ಬದುಕುಳಿದಿರೋಂಥ ರಮೇಶ್ ಕೂಡ ಅದೇ ಹೇಳಿಕೆಯನ್ನು ಕೊಡ್ತಾ ಇದ್ರು. ಟೇಕ್ ಆಫ್ ಆದಂಥ ಕೇವಲ 30 ಸೆಕೆಂಡ್ ಒಳಗಡೆ ಇಡೀ ಘಟನಾವಳಿ ನಡೆದೋಯ್ತು. ಆ ಸಂದರ್ಭದಲ್ಲಿ ನಾನು ಬದುಕುಳಿದಿದ್ದೇನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಈಗ ಹಾಸ್ಪಿಟಲೈಸ್ ಆಗಿದ್ದಾರೆ, ಅವರು ಸಂಪೂರ್ಣವಾಗಿ ವಿವರಗಳನ್ನು ಹೇಳ್ಬೋದು. ಅದು ಯಾವ್ಯಾವ ರೀತಿ ಆಯಿತು, ಎಷ್ಟು ಟೇಕ್ ಆಫ್ ಆಗಿದ್ದು ವಿಚಾರ ಅನ್ನೋದ್ರ ಬಗ್ಗೆ ಅವರು ಏನು ಫ್ಲೈಟ್ನ ಒಳಗಡೆ ಇದ್ರು, ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಆದರೆ ತಾಂತ್ರಿಕವಾಗಿ ಸಾಕ್ಷ್ಯಾಧಾರಗಳು ಇರುವಂಥದ್ದು 1 ಗಂಟೆ 38 ನಿಮಿಷ, ಅಂದರೆ 1 ಗಂಟೆ 38 ನಿಮಿಷದಿಂದ ಕೇವಲ 30 ಸೆಕೆಂಡ್ಗಳಲ್ಲಿ, ಅಂದರೆ ನಮಗೆ ಸಿಕ್ಕಿರುವಂಥ CCTV ಫುಟೇಜಸ್ ಏನಿದೆ, CCTV ಫುಟೇಜಸ್ 59 ಸೆಕೆಂಡ್ಗಳ ಫುಟೇಜಸ್ ಇದೆ. ಅದರಲ್ಲಿ 17ನೇ ಸೆಕೆಂಡಿಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ, 57ನೇ ಸೆಕೆಂಡ್ನ ಒಳಗಾಗಿ ಅದು ಪತನ ಆಗುವಂಥದ್ದು. ಅಂದರೆ ಕೇವಲ 30 ಸೆಕೆಂಡ್ನ ಒಳಗಾಗಿ ಇಡೀ ಘಟನಾವಳಿ ನಡೆದೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದರೆ ಒಂದು ಇಂಟರ್ನ್ಯಾಷನಲ್ ಫ್ಲೈಟು ಟೇಕ್ ಆಫ್ ಆಗುವಂಥ ಸಂದರ್ಭದಲ್ಲಿ ಅದರ ಸ್ಪೀಡು ಮತ್ತು ರನ್ವೇನ ಬಿಟ್ಟು ಹೋಗುವಂಥ ಸಂದರ್ಭ, ಅದರ ಸ್ಪೀಡ್ ಸಾಕಷ್ಟು ವಿಪರೀತವಾಗಿರ್ತದೆ. ಅಂದರೆ ಸರಿಸುಮಾರು 400ರಿಂದ 500 ಕಿಲೋಮೀಟರ್ ಸ್ಪೀಡ್ನಲ್ಲಿ ತೆಗೆದುಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದು ಟೇಕ್ ಆಫ್ ಆಗಿ ಕೇವಲ 20 ಸೆಕೆಂಡ್ನಿಂದ ಡೌನ್ ಫಾಲ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ, 10 ಸೆಕೆಂಡ್ನ ಒಳಗಾಗಿ ನೆಲಕ್ಕೆ ಕಚ್ಚುವಂಥದ್ದು. ಅಂದರೆ CCTV ದೃಶ್ಯಾವಳಿ ಇಡೀ ಘಟನಾವಳಿಯ ಮಾಹಿತಿಯನ್ನು ಸ್ಪಷ್ಟವಾಗಿ ಬಿಚ್ಚಿಡ್ತಾ ಇದೆ. ಅಂದರೆ ತುಂಬ ಹೊತ್ತಾಗಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಲಿಕ್ಕೆ ತುಂಬ ಹೊತ್ತನ್ನು ತೆಗೆದುಕೊಂಡಿಲ್ಲ, ಕೇವಲ 30 ಸೆಕೆಂಡ್ನಲ್ಲಿ ಇಡೀ ಘಟನಾವಳಿಗಳಾಯಿತು. ಈ 241 ಜನ, ಈಗ ರಮೇಶ್ ಒಬ್ಬರು ಬದುಕುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತದೆ. 241 ಜನರ ಸಂಪೂರ್ಣ ಪ್ರಾಣಹಾನಿಗೆ ಈ 30 ಸೆಕೆಂಡ್ಗಳ ಕಾಲ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಲ್ಲಿ ನೋಡಿದ್ರೆ 800 ಅಡಿ ಏನು ಹೋಗಿಲ್ಲ, ಅದು 800 ಅಡಿ ಹೋಗುವ ಕಾಣಿಸ್ತಾನೆ ಇಲ್ಲ. ಅದು ಮ್ಯಾಕ್ಸಿಮಮ್ ಅಂದರೆ 300-400 ಫೀಟಲ್ಲಿ ಹೋಗಿರ್ಬೇಕು ಅಷ್ಟೇ. ಅದನ್ನು ನೋಡ್ತಾ ಇದ್ರೆ ಅಷ್ಟು ಹೋದಂಗಿಲ್ಲ, ಅದು 300 ಫೀಟ್ ಕೂಡ. ಟೇಕ್ ಆಫ್ ಆಗುತ್ತೆ, ಸೀದಾ ಬಂದು ಬೀಳುತ್ತೆ, ಅಷ್ಟೇ ಆಗಿರೋದು. 300 ಅಡಿ ಅಂತಂದ್ರೂ ಭಾಳ ಆಗೋಗ್ಬಿಡುತ್ತೆ, ಅಷ್ಟು ಇದ್ದಂಗಿಲ್ಲ. 600-800 ಫೀಟ್ ಎಲ್ಲ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿ ಅಷ್ಟು ಕಾಣೋದೇ ಇಲ್ಲ, ಅಷ್ಟಿಲ್ವೇ ಇಲ್ಲ, ಅದು ಅಷ್ಟಿಲ್ವೇ ಇಲ್ಲ. 300 ಫೀಟ್ ಮ್ಯಾಕ್ಸಿಮಮ್ ಇರಬೇಕು, ಅದಕ್ಕಿಂತಲೂ ಜಾಸ್ತಿ ಹೋಗಕ್ಕಂತೂ ಇಲ್ಲ. ಅದು 300 ಆಗಲಿಕ್ಕಿಲ್ವೇನೋ, ಅದು ಸೀದಾ ಬಂದು ಕೊಲ್ಯಾಪ್ಸ್ ಆಗುತ್ತೆ. ಯಾಕೆ ಹಿಂಗಾಯಿತು?
ಅದಕ್ಕೆ ಅನೇಕ ನಿಪುಣರಿದ್ದಾರೆ, ತಜ್ಞರಿದ್ದಾರೆ, ಅವರೆಲ್ಲ ಪತ್ತೆ ಹಚ್ತಾರೆ ಯಾಕೆ ಹಿಂಗಾಯಿತು ಅಂತ ಹೇಳಿ. पूरा ही गया होंगे ಸದ್ಯಕ್ಕಂತೂ ಪಾಪ 241 ಜನ ಸಾವನ್ನಪ್ಪಿದ್ದಾರೆ. ಪ್ಲಸ್ MBBS ಸ್ಟೂಡೆಂಟ್ಸ್ಗಳ ಕಥೆ ಏನಾಗಿದೆ ನೋಡಬೇಕಾಗಿದೆ. ಗುಜರಾತ್ನ ಮಾಜಿ CM ವಿಜಯ್ ರೂಪಾನಿ ಕೂಡ ಸಾವನ್ನಪ್ಪಿರೋದು. ಮಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ರಂತೆ ಅವರು. ಸ್ಯಾಡ್.